ಬ್ರಹ್ಮ ಬ್ರಹ್ಮಸ್ಪತೆ ನಮಃ. ಓಂ ನಮೋ ನಾರಾಯಣಾಯ ಶ್ರೀಕೃಷ್ಣಾಯ ನಮಃ. ನಮಸ್ತೆ ಎಲ್ಲರಿಗೂ. ಇವತ್ತು ಗುರುಗ್ರಹದ ಬಗ್ಗೆ ಮಾತಾಡೋಣ. ಗುರುಗ್ರಹ 14ನೇ ತಾರೀಕು ಮೇ ಪ್ರವೇಶ ಆಗ್ತಾ ಇದೆ ಮಿಥುನ ರಾಶಿಗೆ. 18 ಅಕ್ಟೋಬರ್ 2025 ಇಸ್ವಿ 5 ತಿಂಗಳು ಕಾಲ ಮಿಥುನ ರಾಶಿನಲ್ಲಿ ಗುರು ಇರ್ತಾನೆ. ನಾನು ಹೇಳ್ತಕ್ಕಂಥ ಫಲ, ಗೋಚಾರ ಫಲ 30% ನಿಮ್ಗೆ ಅಪ್ಲೈ ಆಗಬೇಕು ಅಂದರೆ ದಶಾ ಮತ್ತು ಭುಕ್ತಿಗಳಲ್ಲಿ ನಿಮಗೆ ಗುರು ನಡೀತಾ ಇರಬೇಕು. ಆವಾಗ ನಾನು ಹೇಳ್ತಕ್ಕಂಥದ್ದು ನಿಮಗೆ ಅಪ್ಲೈ ಆಗುತ್ತೆ ಹೊರತು ಎಲ್ಲೂ ನಡೀತಾ ಇಲ್ಲ ಅಂದರೆ ನಿಮಗೆ ಅಪ್ಲೈ ಆಗಲ್ಲ. ಎಕ್ಸಾಂಪಲ್, ಶನಿ ದಶಾ ನಡೀತಾ ಇರುತ್ತೆ, ಚಂದ್ರದಶ ನಡೀತಾ ಇರುತ್ತೆ, ಶುಕ್ರದಶ ನಡೀತಾ ಇರುತ್ತೆ, ಬೇರೆ ಯಾವುದೋ ಭುಕ್ತಿ ನಡೀತಾ ಇರುತ್ತೆ, ಆವಾಗ ನಾನು ಹೇಳ್ತಕ್ಕಂಥದ್ದು ಅಪ್ಲೈ ಆಗಲ್ಲ. ಗುರು ದಶಾ ಭುಕ್ತಿಗಳಲ್ಲಿದ್ದರೆ ಇಂಪಾರ್ಟೆಂಟಾಗಿ ಬಂದೇ ಬರುತ್ತೆ. ದಶಾ ಇಂಡಿಕೇಶನ್ ಅಂತ ತೊಗೋತೀವಿ. ಇವೆಂಟರ್ ಅಂದರೆ ಭುಕ್ತಿ ಯಾರಿಗೆ ಗುರು ನಡೀತಾ ಇರುತ್ತೆ ಹೆಚ್ಚು ಫಲ. ದಶಾ ಇದ್ದರೂ ಕೂಡ ಅಷ್ಟೇ ಫಲ, ಬಟ್ ಭುಕ್ತಿ ವೆರಿ ವೆರಿ ಇಂಪಾರ್ಟೆಂಟ್. ಅಂತರ್ಭುಕ್ತಿ ಸಣ್ಣ ಪುಟ್ಟ ಆ್ಯಡ್ ಆನ್. ಇಲ್ಲಿ ಎಲ್ಲ ಗುರುಬಲ ಅಂತ ಹಿಂದೆ ಬಿದ್ದುಬಿಡ್ತೀರಾ ಮದುವೆಗೆ. ದಯವಿಟ್ಟು ಆ ಥರ ಯಾವುದೂ ಇಲ್ಲ. ಗುರುಬಲ ಇದ್ರೇ ಮದುವೆ ಆಗುತ್ತೆ, ಗುರುಬಲ ಇಲ್ಲ ಅಂದರೆ ಮದುವೆ ಆಗಲ್ಲ. ದಯವಿಟ್ಟು ಈ ಕಾನ್ಸೆಪ್ಟನ್ನ ಬಿಟ್ಬಿಟ್ಟು ಸ್ವಲ್ಪ ಮದುವೆ ಯೋಗ ಇದ್ದರೆ ಟ್ರೈ ಮಾಡೋದು, ಯೋಗ ಇಲ್ವಾ ಸುಮ್ಮನಿರೋದು ಮಾಡಿದರೆ ಒಳ್ಳೆಯದಾಗತ್ತೆ. ಇಲ್ಲ ಗುರುಬಲದಿಂದ ಹೋಗೋದು, ಕುಜದೋಷದಿಂದ ಹೋಗೋದು, ಯಾವುದೋ ದೋಷ ಇದೆ ನಾನು ಪರಿಹಾರ ಮಾಡಿಸ್ಬಿಡ್ತೀನಿ ಅಂತ ಹೋಗೋದು, ಇದು ದಡ್ಡತನ. ಏಕೆಂದರೆ ಎಷ್ಟೋ ಜನ ಸಫರ್ ಆಗಿದ್ದೀರ ಆಲ್ರೆಡಿ. ಗುರುಬಲದಿಂದ ಹೋಗಿ ದೋಷದಿಂದ ಹೋಗಿ ಅನುಭವ ಆಗಿರುತ್ತೆ. ಯಾರಿಗೆ ಅನುಭವ ಆಗಿಲ್ಲ, ಪೆಟ್ಟು ತಿಂತಿರಲ್ಲ, ಪೆಟ್ಟು ತಿಂದಾಗ ಎಲ್ಲರಿಗೂ ಅನುಭವ ಆಗುತ್ತೆ. ಬಟ್ ಆ ಕಾನ್ಸೆಪ್ಟ್ ಎಲ್ಲೂ ಇಲ್ಲ. ದಶಾಭುಕ್ತಿನಲ್ಲಿ ಗುರು ಇದೆಯಾ, ಏನೇನು ಕಾಂಬಿನೇಷನ್ಸ್ ಬರುತ್ತೆ, ಏನೇನು ನಡಿಬೇಕೋ ಅದು ನಡೆಯುತ್ತೆ. ಇದು 30%. ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಅಂತಕ್ಕಂಥದ್ದು 70%. ಈ 30%ನ ಅದಕ್ಕೆ ಮ್ಯಾಚ್ ಮಾಡಬೇಕು. ಗೋಚಾರ ರೀತಿ ಏನು ಫಲ ಬರುತ್ತೆ, ಒಂಥರ ಜ್ಯೂಸು ಸ್ನ್ಯಾಕ್ಸ್ ಥರ ಗೋಚಾರ ನಿಮಗೆ ಫಲ ಕೊಟ್ಟು ಹೋಗ್ತಕ್ಕಂಥದ್ದು. 12 ಲಗ್ನನೂ ಕೂಡ ನೋಡ್ಕೊಂಡು ಹೋಗೋಣ. ದಯವಿಟ್ಟು ಪ್ರತಿಯೊಬ್ಬರು 3 ಕ್ರಿಟೀರಿಯಾ ಮಾಡಿದ್ದೀನಿ, ಡೇಟ್ನ ನೋಟ್ ಮಾಡ್ಕೊಳ್ಳಿ. 14 ಮೇಯಿಂದ 14 ಜೂನ್ ಮೃಗಶಿರ ನಕ್ಷತ್ರದಲ್ಲಿ ಗುರು ಇರ್ತಾನೆ. ಹಾಗೆ 2ನೇ ಡೇಟ್ ಬರ್ಕೊಳ್ಳಿ, 14 ಜೂನಿಂದ 14 ಆಗಸ್ಟು ಆರಿದ್ರಾ ನಕ್ಷತ್ರದಲ್ಲಿ ಗುರು ಹೋಗ್ತಕ್ಕಂಥದ್ದು. 14 ಆಗಸ್ಟಿಂದ 18 ಅಕ್ಟೋಬರ್ ಪುನರ್ವಸು ನಕ್ಷತ್ರದಲ್ಲಿ ತನ್ನ ನಕ್ಷತ್ರದಲ್ಲೇ ಪಾಸ್ ಆಗ್ತಕ್ಕಂಥದ್ದು. ಈ 3 ಕ್ರಿಟೀರಿಯಕ್ಕೂ 5 ತಿಂಗಳಲ್ಲಿ ಡಿವೈಡ್ ಮಾಡಿದ್ದೀನಿ. ಇಲ್ಲೇನೇನು ಬರುತ್ತೆ ಪ್ರೊಡಕ್ಷನ್ನ ದಯವಿಟ್ಟು ನೋಟ್ ಮಾಡ್ಕೋಬೇಕು. ಒಂದೇ ಪ್ರೊಡಕ್ಷನ್ ಬರಲ್ಲ 5 ತಿಂಗಳಿಗೆ, ಸ್ವಲ್ಪ ಚೇಂಜಸ್ ಬರುತ್ತೆ. ನಾನು ಕೊಟ್ಟಿರೋ ಡೇಟ್ನ ನೋಟ್ ಮಾಡಿಕೊಂಡು ಮುಂದುವರಿಯಿರಿ. ಫಸ್ಟ್ ಒನ್, ಮೇಷ ಲಗ್ನದವರಿಗೆ ಹೇಗಿರುತ್ತೆ ಈ ಗುರುವಿನ ಪ್ರವೇಶ ನೋಡ್ಕೊಂಡು ಹೋಗೋಣ. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಫಸ್ಟ್ 1 ತಿಂಗಳು, ನಾನು 1 ತಿಂಗಳು, ನೆಕ್ಸ್ಟ್ 2 ತಿಂಗಳು, 3ನೇ ಭಾಗದಲ್ಲಿ 2 ತಿಂಗಳು ಅಂತ ಹೇಳ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಫಸ್ಟು 1 ತಿಂಗಳು ಎಜುಕೇಷನ್ ಬಹಳಷ್ಟು ಡಲ್ ತೋರಿಸ್ತಕ್ಕಂಥದ್ದು, ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರದೇ ಇರತಕ್ಕಂಥದ್ದು, ಸೋಂಬೇರಿತನ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸೆಕೆಂಡ್ ಹಾಫಲ್ಲಿ ಎಕ್ಸಲೆಂಟ್ ಎಜುಕೇಷನ್ 2 ತಿಂಗಳು, ನೇಮ್ ಆ್ಯಂಡ್ ಫೇಮ್ ಬರ್ತಕ್ಕಂಥದ್ದು, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾಸ್ ಆಗ್ತಕ್ಕಂಥದ್ದು ಈ 2 ತಿಂಗಳಲ್ಲಿ ತೋರಿಸ್ತಾ ಇದೆ, 14 ಜೂನಿಂದ 14 ಆಗಸ್ಟ್. ಇನ್ನು 3ನೇ ವಿಭಾಗದಲ್ಲಿ ಅಷ್ಟು ಚೆನ್ನಾಗಿಲ್ಲ, ಸ್ವಲ್ಪ ಎಜುಕೇಷನ್ ಡಲ್ ಆಗ್ತಕ್ಕಂಥದ್ದು, ಕಾನ್ಸಂಟ್ರೇಷನ್ ತಪ್ಪತಕ್ಕಂಥದ್ದು ತೋರಿಸ್ತಾ ಇದೆ ಮೇಷ ಲಗ್ನದವ್ರಿಗೆ. ಹಾಗೆ ನೆಕ್ಸ್ಟು ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಮೇಷ ಲಗ್ನ ಫಸ್ಟ್ ಹಾಫಲ್ಲಿ ಫಸ್ಟ್ 1 ತಿಂಗಳಲ್ಲಿ ಅಷ್ಟು ಚೆನ್ನಾಗಿಲ್ಲ, ಜಾಬ್ ಕಳ್ಕೊಳ್ತಕ್ಕಂಥದ್ದು, ಬಾಸಿಂದ ಕಿರಿಕಿರಿ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಅದೇ ಸೆಕೆಂಡ್ ಹಾಫಲ್ಲಿ 2 ತಿಂಗಳಲ್ಲಿ ತುಂಬ ಅದ್ಭುತವಾಗಿರ್ತಕ್ಕಂಥ ಜಾಬು, ಪ್ರಮೋಷನ್ಸ್ ಆಗ್ತಕ್ಕಂಥ ಸಾಧ್ಯತೆ ಈ 2 ತಿಂಗಳಲ್ಲಿ ತೋರಿಸ್ತಾ ಇದೆ. 14 ಜೂನಿಂದ 14 ಆಗಸ್ಟ್ ಪ್ರಮೋಷನ್ ಟೈಮ್. 3ನೇ ವಿಭಾಗದಲ್ಲಿ ಜಾಬ್ಗಷ್ಟು ಚೆನ್ನಾಗಿಲ್ಲ, ಪ್ರೆಷರ್ ಟೈಮು ಹೆಚ್ಚಾಗಿ ತೋರಿಸ್ತಾ ಇದೆ. ಈ 5 ತಿಂಗಳು ಕನ್ಸಿಡರ್ ಮಾಡಿದಾಗ ವಿದೇಶಕ್ಕೆ ಹೋಗ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಟೈಮ್. ನೆಕ್ಸ್ಟ್ ಹಾಗೆ ಬಿಸ್ನೆಸ್ಸಿಗೆ ಬಂದ್ಬೋಣ. ಫಸ್ಟು 1 ತಿಂಗಳಲ್ಲಿ ಬಹಳಷ್ಟು ಲಾಸ್ ತೋರಿಸ್ತಾ ಇದೆ ಬಿಸ್ನೆಸ್ ಮಾಡೋರಿಗೆ. ಸೆಕೆಂಡ್ ಹಾಫಲ್ಲಿ ಲಾಸ್ ಇದ್ದರೂ ಕೂಡ ಸ್ವಲ್ಪ ಪ್ರಾಫಿಟ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಥರ್ಡ್ ಹಾಫಲ್ಲಿ ಅಷ್ಟು ಚೆನ್ನಾಗಿಲ್ಲ, ಅಲ್ಲೂ ಕೂಡ ಲಾಸಸ್ ತೋರಿಸ್ತಕ್ಕಂಥದ್ದು, ಎಷ್ಟೇ ಎಫರ್ಟ್ ಹಾಕಿದರೂ ತೋರಿಸ್ತಾ ಇದೆ. ನೆಕ್ಸ್ಟು ಹಾಗೆ ಪ್ರಾಪರ್ಟಿ ವಿಚಾರಕ್ಕೆ ಬರೋಣ. ಹೈಯೆಸ್ಟ್ ನೆಗೆಟಿವ್ ಫಸ್ಟು 1 ತಿಂಗಳು ದುಡ್ಡು ಕೊಟ್ಟು ಮಾಡ್ತಕ್ಕಂಥದ್ದು, ಸಮಸ್ಯೆ ಮಾಡ್ಕೊಳ್ತಕ್ಕಂಥದ್ದು, ಪ್ರಾಪರ್ಟಿ ರಿಲೇಟೆಡ್ಡು, ಬ್ಯಾಡ್ ಡಿಸಿಷನ್ ತೊಗೊಳ್ತಕ್ಕಂಥದ್ದು, ನೆಗೆಟಿವ್ ಕಾಂಬಿನೇಷನ್ ರನ್ ಆಗ್ತಾ ಇದೆ, ಕೋರ್ಟ್ ಕೇಸ್ ಹೋಗ್ತಕ್ಕಂಥ ಸಾಧ್ಯತೆ ಫಸ್ಟ್ 1 ತಿಂಗಳಲ್ಲಿ ತೋರಿಸ್ತಾ ಇದೆ. 2ನೇ ತಿಂಗಳಲ್ಲೂ ಕೂಡ ಬಚಾವ್ ಆಗ್ತಕ್ಕಂಥದ್ದು ಅಷ್ಟೇ. ಏನಾದರೂ ಸಮಸ್ಯೆಗೆ ಸಿಗಾಕೊಂಡ್ರೆ ಈ 14 ಜೂನಿಂದ 14 ಆಗಸ್ಟಲ್ಲಿ ಬಚಾವ್ ಆಗ್ತಕ್ಕಂಥದ್ದು ಅಷ್ಟೇ. ಬಟ್ ಸೇಲ್ ಮಾಡೋದಕ್ಕೆ
ಆ 2 ತಿಂಗಳು ತುಂಬ ಒಳ್ಳೆಯದು. ಫಸ್ಟ್ ಹಾಫು ಮತ್ತು ಥರ್ಡ್ ಹಾಫಲ್ಲಿ ಸೇಲ್ಗೆ ಅಷ್ಟು ಚೆನ್ನಾಗಿಲ್ಲ, ಪ್ರಾಪರ್ಟಿ ತಗೊಳ್ಳೋಕ್ಕೂ ಅಷ್ಟು ಟೈಮ್ ಚೆನ್ನಾಗಿಲ್ಲ. ಮೇಷ ಲಗ್ನದವ್ರಿಗೆ ಪ್ರಾಪರ್ಟೀಸ್ ನಾಟ್ ಗುಡ್. ಮದುವೆ ವಿಚಾರಕ್ಕೆ ಹೋಗೋಣ. ಫಸ್ಟ್ ಹಾಫಲ್ಲಿ ಅಷ್ಟು ಚೆನ್ನಾಗೇ ಇಲ್ಲ, ಸೆಲೆಕ್ಟಿವ್ ಆಗ್ತಕ್ಕಂಥದ್ದು, ಇಷ್ಟಪಟ್ಟಂಗೆ ಸಂಬಂಧ ಬರಲ್ಲ. ಮದುವೆ ಜೀವನವೂ ಸ್ವಲ್ಪ ಚೆನ್ನಾಗಿಲ್ಲ, ಸ್ವಲ್ಪ ಗಲಾಟೆ ಎಲ್ಲ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ, ಮ್ಯಾನೇಜ್ ಮಾಡ್ಕೋಬೇಕು. ಸೆಕೆಂಡ್ ಹಾಫಲ್ಲಿ ನ್ಯೂಟ್ರಲ್ ಆಗಿರುತ್ತೆ ಮ್ಯಾರಿಡ್ ಲೈಫು, ವಧುವರನ್ನು ಹುಡುಕ್ತಾಯಿದ್ರು ಕೂಡ ನ್ಯೂಟ್ರಲ್ಲೇ. ಥರ್ಡ್ ಹಾಫಲ್ಲೂ ಕೂಡ ಇನ್ನೂ ಚೆನ್ನಾಗಿಲ್ಲ, ಸ್ವಲ್ಪ ವೀಕ್ ಆಗಿರ್ತಕ್ಕಂಥದ್ದು. ಬಟ್ ಸಾಧಾರಣ ಟೈಮ್ ಅಂತ ಹೇಳ್ಬೋದು ಮ್ಯಾರಿಡ್ ಲೈಫ್ಗೆ. ಸ್ವಲ್ಪ ಲವ್ ಮ್ಯಾರೇಜ್ ಆಗೋ ಸಾಧ್ಯತೆ ಇದೆ, ಅದರಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಅಬ್ಸ್ಟೈಕಲ್ಸ್ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ನೆಕ್ಸ್ಟ್ ಆರೋಗ್ಯ. ಫಸ್ಟ್ ಹಾಫಲ್ಲಿ ಎಕ್ಸಲೆಂಟ್ ಆರೋಗ್ಯ, ಏನೇ ಸಮಸ್ಯೆ ಬಂದರೂ ಸಾಲ್ವ್ ಆಗ್ತಕ್ಕಂಥದ್ದು. ಸೆಕೆಂಡ್ ಹಾಫಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಆರೋಗ್ಯ ತೋರಿಸ್ತಾ ಇದೆ. ಥರ್ಡ್ ಹಾಫಲ್ಲಿ ಸ್ವಲ್ಪ ಸಾಧಾರಣ, ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು ಅದು ಇದು ಮಾಡಿಕೊಂಡ್ರೆ ಚೆನ್ನಾಗಿರ್ತೀರಾ. ಸೊ ಇಷ್ಟು ಮೇಷ ಲಗ್ನ. ನೆಕ್ಸ್ಟು ವೃಷಭ ಲಗ್ನದವ್ರಿಗೆ ಹೋಗೋಣ. ಫಸ್ಟ್ ಹಾಫ್, ಸೆಕೆಂಡ್ ಹಾಫ್, ಥರ್ಡ್ ಹಾಫ್ ಅಂತ ಹೇಳ್ಕೊಂಡು ಹೋಗ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ವೃಷಭ ಲಗ್ನದವರಿಗೆ ಎಜುಕೇಷನ್ ಅದ್ಭುತವಾಗಿರ್ತಕ್ಕಂಥ ಎಜುಕೇಷನ್ನು ಫಸ್ಟ್ ಹಾಫಲ್ಲಿ. ಸೆಕೆಂಡ್ ಹಾಫಲ್ಲೂ ಕೂಡ ಉತ್ತಮ ನೇಮ್ ಆ್ಯಂಡ್ ಫೇಮ್ ತೋರಿಸ್ತಾ ಇದೆ. ಥರ್ಡ್ ಹಾಫಲ್ಲೂ ಕೂಡ ಚೆನ್ನಾಗಿದೆ. 3 ಲೆವೆಲ್ ನೋಡಿದಾಗ ಅದ್ಭುತವಾಗಿರ್ತಕ್ಕಂಥ ಎಜುಕೇಷನ್. ಜಾಬಲ್ಲಿರ್ತಕ್ಕಂಥವ್ರಿಗೆ ಫಸ್ಟ್ ಹಾಫಲ್ಲಿ ಸ್ವಲ್ಪ ಆಲಸ್ಯ ಹೆಚ್ಚಾಗಿರುತ್ತೆ ಫಸ್ಟ್ ತಿಂಗಳಲ್ಲಿ. ಸೆಕೆಂಡ್ ಹಾಫಲ್ಲಿ ಹೈಯೆಸ್ಟು ಎಕ್ಸಲೆಂಟು, ಪ್ರಮೋಷನ್ ಆಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ, ಇಂಕ್ರಿಮೆಂಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ, ಒಳ್ಳೆ ಪೋಸ್ಟ್ ಸಿಗ್ತಕ್ಕಂಥದ್ದು ಜಾಬಲ್ಲಿ ಅದ್ಭುತವಾಗಿ ತೋರಿಸ್ತಾ ಇದೆ ಸೆಕೆಂಡ್ ಹಾಫಲ್ಲಿ. ಥರ್ಡ್ ಹಾಫಲ್ಲೂ ಕೂಡ ನಾರ್ಮಲ್ ಆಗಿದೆ, ಚೆನ್ನಾಗಿದೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಬರುತ್ತೆ, ಫಸ್ಟ್ ಹಾಫಲ್ಲಿ ಸ್ವಲ್ಪ ಸಾಧಾರಣವಾಗಿ ಬರುತ್ತೆ, ದುಡ್ಡು ಬಂದೇ ಬರುತ್ತೆ, ಬಟ್ ಸಾಧಾರಣ. ಸೆಕೆಂಡ್ ಹಾಫಲ್ಲಿ ಸಿಕ್ಕಾಬಟ್ಟೆ ದುಡ್ಡು, ಥರ್ಡ್ ಹಾಫಲ್ಲಿ ಸಿಕ್ಕಾಬಟ್ಟೆ ದುಡ್ಡು ಸಖತ್ತಾಗಿ ತೋರಿಸ್ತಾ ಇದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ. ಹಾಗೆ ಪ್ರಾಪರ್ಟಿ ತೊಗೊಳ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ವೃಷಭ ಲಗ್ನ. ಫಸ್ಟು 1 ತಿಂಗಳಲ್ಲಿ ಪ್ರಾಪರ್ಟೀಸ್ ಎಕ್ಸಲೆಂಟ್, ಸೆಕೆಂಡ್ ಹಾಫಲ್ಲಿ ಸಾಧಾರಣ, ಥರ್ಡ್ ಹಾಫಲ್ಲೂ ಕೂಡ ಸಾಧಾರಣ ಪ್ರಾಪರ್ಟಿಗೆ. ಪಿತ್ರಾರ್ಜಿತ ಆಸ್ತಿ ಯಾರ್ಯಾರು ಟ್ರೈ ಮಾಡ್ತಾಯಿದ್ದಾರೆ ಡೆಫಿನೆಟ್ಲಿ ಸಿಗ್ತಕ್ಕಂಥ ಸಾಧ್ಯತೆ ಇದೆ, ಸ್ವಲ್ಪ ಕಾಂಪ್ರಮೈಸ್ ಆಗಿ ಸಿಗ್ತಕ್ಕಂಥದ್ದು ಹೆಚ್ಚಾಗಿದೆ. ಮದುವೆ ಜೀವನ ಸ್ವಲ್ಪ ಫಸ್ಟ್ ಹಾಫಲ್ಲಿ ತುಂಬ ಆಫರ್ಸ್ ಬಂದರೂ ಕೂಡ ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು ತೋರಿಸುತ್ತೆ. ಹಾಗೆ ಕೆಲವು ಇಷ್ಟ ಇಲ್ಲದೇ ಬರ್ತಕ್ಕಂಥ ಆಫರು, ಇದು ಬೇಡ ಅದು ಬೇಡ ಅದು ಬೇಡ ಇದು ಬೇಡ ಅಂತಕ್ಕಂಥದ್ದೇ ಜಾಸ್ತಿ ಇದೆ, ಹಿರಿಯರೇ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು ಕೆಲವೊಂದು. ಸೆಕೆಂಡ್ ಹಾಫಲ್ಲಿ ಮದುವೆಗೆ ಸಾಧಾರಣವಾಗಿದೆ, ಥರ್ಡ್ ಹಾಫಲ್ಲಿ ಮದುವೆಗೆ ಎಕ್ಸಲೆಂಟ್ ಆಗಿದೆ. ಮದುವೆಗೆ ಒಂದು 14 ಆಗಸ್ಟಿಂದ 18 ಅಕ್ಟೋಬರ್ ಎಕ್ಸಲೆಂಟ್ ಸಮಯ, ಫಿಕ್ಸ್ ಆಗ್ತಕ್ಕಂಥದ್ದು ಮದುವೆ ಆಗೋಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಟ್ ಮದುವೆಗೆ ಸ್ವಲ್ಪ ಶುಭ ಅಂತ ಹೇಳ್ಬೋದು. ಫಸ್ಟು 3 ತಿಂಗಳಲ್ಲಿ ಏರುಪೇರಾದರೂ ಕೂಡ ನೆಕ್ಸ್ಟು 2 ತಿಂಗಳಲ್ಲಿ ಅದ್ಭುತವಾಗಿರ್ತಕ್ಕಂಥದ್ದು. ಆರೋಗ್ಯ ಫಸ್ಟ್ ಹಾಫಲ್ಲಿ ಚೆನ್ನಾಗಿಲ್ಲ, ಸೆಕೆಂಡ್ ಹಾಫಲ್ಲೂ ಚೆನ್ನಾಗಿಲ್ಲ, ಥರ್ಡ್ ಹಾಫಲ್ಲಿ ನ್ಯೂಟ್ರಲ್ ಆಗಿದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಕೋಬೇಕು. ಸ್ವಲ್ಪ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಇದೆ ಫಸ್ಟು 1 ತಿಂಗಳಲ್ಲಿ, ಸಣ್ಣ ಪುಟ್ಟ ಏನು ಹೆದರಬೇಡಿ, ಬಟ್ ಇಂಡಿಕೇಷನ್ಸ್ ಅಷ್ಟೇ. ಸೆಕೆಂಡ್ ಹಾಫ್ ಥರ್ಡ್ ಹಾಫಲ್ಲಿ ಅಷ್ಟೊಂದೇನು ಸಮಸ್ಯೆಗಳೇನಿಲ್ಲ ವೃಷಭ ಲಗ್ನದವ್ರಿಗೆ, ನಾರ್ಮಲ್ ಆಗಿದೆ. ಸ್ವಲ್ಪ ಆರೋಗ್ಯದ ಕಡೆ ಫಸ್ಟ್ ತಿಂಗಳಲ್ಲಿ ನೋಡ್ಕೊಳ್ಳಿ, ಆಮೇಲೇನು ಅಷ್ಟು ಹೆದರುವ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಮಿಥುನ ಲಗ್ನ. ಮಿಥುನ ಲಗ್ನದವ್ರಿಗೆ ಎಜುಕೇಷನ್ ಫಸ್ಟ್ ಹಾಫಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ತಪ್ತೀರಾ, ಎಫರ್ಟ್ ಹಾಕಿ ಓದಿದರೆ ಸಕ್ಸಸ್. ಸೆಕೆಂಡ್ ಹಾಫಲ್ಲಿ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಎಕ್ಸಲೆಂಟು, ಥರ್ಡ್ ಹಾಫಲ್ಲಿ ಸೆಲ್ಫ್ ಎಫರ್ಟ್ ಹಾಕಿದ್ದಲ್ಲಿ ಜಯ. ಸೊ ಇಲ್ಲಿ ಸೆಲ್ಫ್ ಎಫರ್ಟ್ಗೆ ಭಗವಂತ ಹೆಚ್ಚು ಫಲ ಕೊಡ್ತಕ್ಕಂಥದ್ದು. ಸೋಂಬೇರಿತನ ಮಾಡಿದರೆ, ಫೋಕಸ್ ಕಳ್ಕೊಂಡ್ರೆ ಯಾವುದರಲ್ಲೂ ಬರಲ್ಲ. ಸೆಲ್ಫ್ ಎಫರ್ಟ್ ಹಾಕಿ ಉತ್ತಮ ಫಲ. ಏಕೆಂದರೆ ಗುರು ಕೂತಿರ್ತಕ್ಕಂಥ ಸ್ಥಾನ ಇರ್ತಕ್ಕಂಥ ನಕ್ಷತ್ರ ನೋಡಿದಾಗ ಸೆಲ್ಫ್ ಇಸ್ ಸಕ್ಸಸ್, ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ಜಾಬಲ್ಲಿರ್ತಕ್ಕಂಥವ್ರಿಗೆ ಎಫರ್ಟ್ ಜಾಸ್ತಿ ಆಗ್ತಷ್ಟು, ಸೆಲ್ಫ್ ಎಫರ್ಟು ಪ್ಲಸ್ ಎಫರ್ಟು ಎರಡೂ ಹಾಕಬೇಕು. ತುಂಬಾ ಅದೃಷ್ಟ ಬರ್ತಕ್ಕಂಥದ್ದು ಫಸ್ಟ್ 1 ತಿಂಗಳಲ್ಲಿ. 2 ತಿಂಗಳಲ್ಲಿ ಮೀಡಿಯಮ್ ಆಗಿದೆ ಸೆಲ್ಫ್ ಎಫರ್ಟ್ ಹಾಕಿದಾಗ, 3ನೇ ತಿಂಗಳಲ್ಲೂ ಕೂಡ ಮೀಡಿಯಮ್ ಆಗಿರ್ತಕ್ಕಂಥದ್ದು ಸೆಲ್ಫ್ ಎಫರ್ಟ್. ಫಸ್ಟು 1 ತಿಂಗಳಲ್ಲಿ ಲಾಭವೋ ಲಾಭ. ಬಿಸ್ನೆಸ್ ವಿಚಾರ, ಕಮಿಷನ್ ಏಜೆಂಟ್ಗಳಿಗೆ ಸಿಕ್ಕಾಬಟ್ಟೆ ದುಡ್ಡು. ಕಮಿಷನ್ ಏಜೆಂಟ್ ಯಾರ್ಯಾರು ಏನಿದೆ, ಸೇಲ್ಸು, ಮಾರ್ಕೆಟಿಂಗು, ಕಂಪ್ಯೂಟರು, ಎಕ್ಸಲೆಂಟ್ ಟೈಮ್. ಮದುವೆ ವಿಚಾರ, ಬಿಸ್ನೆಸ್ ಮಾಡೋರಿಗೆ ಹೇಳ್ಬೋಣ, ಬಿಸ್ನೆಸ್ ಮಾಡೋರಿಗೆ ಸೆಲ್ಫ್ ಎಫರ್ಟ್ ಹಾಕಿದ್ದಲ್ಲಿ ಫಸ್ಟ್ ತಿಂಗಳು ತುಂಬ ಚೆನ್ನಾಗಿ ದುಡ್ಡು ಬರುತ್ತೆ, ಸೆಕೆಂಡ್ ಹಾಫಲ್ಲಿ ಸಾಧಾರಣವಾಗಿ ಬರುತ್ತೆ, ಥರ್ಡ್ ಹಾಫಲ್ಲಿ ಸ್ವಲ್ಪ ಸಾಧಾರಣ ತೋರಿಸ್ತಾ ಇದೆ. ಸ್ವಲ್ಪ ಹೆಚ್ಚು ಸೆಲ್ಫ್ ಎಫರ್ಟ್ ಹಾಕ್ಕೊಳ್ಳಿ. ಫಸ್ಟ್ 1 ತಿಂಗಳು ಜೋರಾಗಿ ಬರುತ್ತೆ, ಆಮೇಲೆ 2 ತಿಂಗಳು ಸಾಧಾರಣ. ಮದುವೆ ಸ್ವಲ್ಪ ಅಷ್ಟು ಚೆನ್ನಾಗಿ ತೋರಿಸ್ತಾ ಇಲ್ಲ, ತುಂಬ ಆಫರ್ಸ್ ಬರುತ್ತೆ. ಎಂಗೇಜ್ಮೆಂಟು ಫಿಕ್ಸ್ ಆಗೋ ರೇಂಜಿಗೆ ಹೋಗುತ್ತೆ, ಒಂದೊಂದು ಸಲ ಕಟ್ಟಾಗಿ ಹೋಗ್ಬಿಡುತ್ತೆ. ಆ ಕಟ್ಟಾಗದೇ ಇರೋ ಥರ ನೋಡಿಕೊಂಡು ಕರೆಕ್ಟಾಗಿ ಮಾತಾಡಿದರೆ ಫಿಕ್ಸ್ ಆಗುತ್ತೆ. ಸೆಕೆಂಡ್ ಹಾಫಲ್ಲಿ ಮದುವೆಗೆ ಅದ್ಭುತವಾಗಿರ್ತಕ್ಕಂಥ ಟೈಮ್. ಥರ್ಡ್ ಹಾಫಲ್ಲೂ ಕೂಡ ಅಷ್ಟು ಚೆನ್ನಾಗಿಲ್ಲ,
ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಟೈಮು ಮಿಥುನ ಲಗ್ನಕ್ಕೆ ಮದುವೆಗೆ. ಪ್ರಾಪರ್ಟಿ ಯಾರ್ಯಾರು ಸೇಲ್ ಮಾಡ್ತೀರಾ, ಫಸ್ಟ್ ಆಫಲ್ಲಿ ಎಕ್ಸಲೆಂಟ್ ಆಗಿದೆ. ಸೆಕೆಂಡ್ ಆಫ್ ಥರ್ಡ್ ಆಫಲ್ಲಿ ಅಷ್ಟು ಲಾಭ ಇಲ್ಲ. ಫಸ್ಟ್ ಆಫಲ್ಲಿ ಪ್ರಾಪರ್ಟಿ ಸೇಲ್ ಮಾಡೋರಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಟೈಪ್. ಸೊ ಹಾಗೆ ಆರೋಗ್ಯ ಮೀಡಿಯಮ್ ಆಗಿದೆ. ಸೆಕೆಂಡ್ ಹಾಫಲ್ಲಿ ತುಂಬ ಅದ್ಭುತವಾಗಿದೆ. ಥರ್ಡ್ ಹಾಫಲ್ಲಿ ನ್ಯೂಟ್ರಲ್ ಆಗಿದೆ. ಇಷ್ಟು ಆರೋಗ್ಯದ ವಿಚಾರ, ಆಲ್ ವಿಚಾರಗಳು. ನೆಕ್ಸ್ಟು ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದವ್ರಿಗೆ ಹೇಗಿದೆ? ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಫಸ್ಟ್ ಹಾಫಲ್ಲಿ ಸಾಧಾರಣವಾಗಿರ್ತಕ್ಕಂಥದ್ದು. ಸೆಕೆಂಡ್ ಹಾಫಲ್ಲಿ ಅಡಚಣೆಗಳು, ಅವಮಾನಗಳು, ಅಪವಾದಗಳು, ಸಮಸ್ಯೆಗಳು, ಓದಿದ್ದೆಲ್ಲ ಮರ್ತೋಗ್ತಕ್ಕಂಥದ್ದು ಸೆಕೆಂಡ್ ಹಾಫಲ್ಲಿ ತೋರಿಸ್ತಾ ಇದೆ. ಥರ್ಡ್ ಹಾಫಲ್ಲೂ ಕೂಡ ಅಷ್ಟು ಚೆನ್ನಾಗಿಲ್ಲ. ಎಜುಕೇಷನ್ಗೆ ಓವರಾಲ್ ಕರ್ಕಾಟಕ ಲಗ್ನ ಅಷ್ಟು ಚೆನ್ನಾಗಿಲ್ಲ, ಸ್ವಲ್ಪ ಸಾಧಾರಣ ಅಂತ ಹೇಳ್ಬೋದು. ಎಫರ್ಟ್ ಹಾಕಿ. ಇದು ಅಬ್ರಾಡ್ಗೆ ಹೋಗ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಆಗುತ್ತೆ. ಅಬ್ರಾಡಲ್ಲಿ ಕೆಲಸ ಮಾಡೋರಿಗೆ ಎಕ್ಸಲೆಂಟ್ ಆಗುತ್ತೆ. ಇಂಡಿಯಾದಲ್ಲಿ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣ. ಟ್ರಿಪ್ ಹೋಗೋರಿಗೆ ಸಖತ್ತಾಗಿದೆ ಫಸ್ಟ್ ಹಾಫ್ ಮತ್ತು ಥರ್ಡ್ ಹಾಫ್. ಜಾಬ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಟೆನ್ಷನ್ ಹೆಚ್ಚು, ಪ್ರೆಷರ್ ಹೆಚ್ಚು. ಮೂರೂ ಒಂದು ಕ್ರಿಟೀರಿಯಾ ನೋಡಿದಾಗ 5 ತಿಂಗಳು ಕೂಡ ವಿಪರೀತ ಟೆನ್ಷನ್, ಪ್ರೆಷರ್ ಇಂಥ ಒಂಥರ ಹಿಂಸೆ. ಜಾಬಿಂದನೇ ತೆಗೆದುಬಿಡ್ಬೋದು ನಿಮ್ಮನ್ನು, ಅಥವಾ ನೀವೇ ಕ್ವಿಟ್ ಮಾಡಿಬಿಡ್ಬೋದು. ಸ್ವಲ್ಪ ಸಮಸ್ಯೆದಾಯಕ 5 ತಿಂಗಳು ತೋರಿಸ್ತಾ ಇದೆ ಜಾಬಲ್ಲಿ. ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು, ಸ್ವಲ್ಪ ಅನುಸರಿಸ್ಕೊಂಡು ಹೋಗಿ. ಅವಮಾನ ಅಪವಾದ ಹೆಚ್ಚಾಗತ್ತೆ, ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಲಾಸೇ ತೋರಿಸ್ತಾ ಇದೆ. ದುಡ್ಡು ಬರುತ್ತೆ ಫಸ್ಟ್ 1 ತಿಂಗಳಲ್ಲಿ, ಆದರೂ ಲಾಸು. ಸೆಕೆಂಡ್ ಹಾಫಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ, ತುಂಬ ಲಾಸು ಕೂಡ. ಅಲ್ಲೂ ಕೂಡ ಅವಮಾನ ಅಪವಾದಕ್ಕೆ ಒಳಗಾಗ್ತೀರಾ, ಬಿಸ್ನೆಸ್ ಕಾಂಪಿಟೇಷನ್ಗೆ ಒಳಗಾಗ್ತೀರಾ. ಅಡಚಣೆ ತೋರಿಸ್ತಾ ಇದೆ, ತುಂಬ ಮೋಸ್ಟ್ ಡೇಂಜರಸ್. ಅದು ಜಾಬಲ್ಲಾದರೂ ಅಷ್ಟೇ. ಸಹಪಾಠಿಗಳಿಂದ ತುಂಬ ತೊಂದರೆ ಆಗುತ್ತೆ. ಹೊಟ್ಟೆ ಕಿಚ್ಚಿಂದ ಏನೇನೋ ಚಾಡಿ ಹೇಳ್ತಾರೆ, ಸಮಸ್ಯೆ ಕೊಡ್ತಾರೆ. ಸ್ವಲ್ಪ ಬಾಸಿಂದನೂ ನೆಗೆಟಿವು. ಎಲ್ಲ ವಿಚಾರದಲ್ಲೂ ಸ್ವಲ್ಪ ಜಾಬಲ್ಲಿ, ಬಿಸ್ನೆಸ್ಸಲ್ಲಿ ನೆಗೆಟಿವ್ ತೋರಿಸ್ತಾ ಇದೆ. ಕರ್ಕಾಟಕ ಲಗ್ನದವ್ರಿಗೆ ಸ್ವಲ್ಪ ಸಮಾಧಾನವಾಗಿರಿ. ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ. ಯಾರ ವಿಚಾರಕ್ಕೂ ತಲೆ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಕರಿ ಉದ್ದಿನ ಕಾಳನ್ನ ಪ್ರತಿ ಶನಿವಾರ ದಾನ ಮಾಡ್ತಕ್ಕಂಥದ್ದು 1 ತಿಂಗಳು 2 ತಿಂಗಳು ಒಳ್ಳೆಯದಾಗತ್ತೆ. ಹಾಗೆ ಮದುವೆ ವಿಚಾರ ಅಂತ ಬಂದಾಗ ಫಸ್ಟ್ ತಿಂಗಳಲ್ಲಿ ಮದುವೆ ಯೋಗ ತೋರಿಸ್ತಾ ಇದೆ. ಸ್ವಲ್ಪ ಕಸಿಬಿಸಿ ಆಗುತ್ತೆ, ಸ್ವಲ್ಪ ಸೆಟ್ ಆಗೋ ಟೈಮ್ ಇದೆ ಫಸ್ಟ್ ತಿಂಗಳಲ್ಲಿ. ಎರಡನೇ ಒಂದು ಕ್ರಿಟೀರಿಯಾದಲ್ಲಿ ಸೆಕೆಂಡ್ ಹಾಫಲ್ಲಿ ಮದುವೆಗೆ ಅಡಚಣೆ, ಕೊಡೋದು ತಗೊಳ್ಳೋದ್ರಲ್ಲಿ ಸಮಸ್ಯೆ, ಇಲ್ಲ ನಿಮ್ಮ ಒಂದು ಪ್ರೊಫೆಷನ್ನ ಕೀಳಾಗಿ ನೋಡ್ತಕ್ಕಂಥದ್ದು, ಸ್ಯಾಲ್ರಿ ವಿಚಾರದಲ್ಲಿ ಕೀಳಾಗಿ ನೋಡ್ತಕ್ಕಂಥದ್ದು, ಇಲ್ಲ ನಮಗಿದು ಸಾಲಲ್ಲ, ಇದು ನಮಗೊಂದಲ್ಲ, ಇದು ನಮ್ಮ ಪ್ರೆಸ್ಟೀಜ್ ಸಮಸ್ಯೆ ಅಂತ ಕ್ಯಾನ್ಸಲ್ ಆಗೋ ಸಾಧ್ಯತೆಗಳು ಮದುವೆಯಲ್ಲಿ ಸೆಕೆಂಡ್ ಹಾಫ್ ಥರ್ಡ್ ಹಾಫಲ್ಲಿ ಸ್ವಲ್ಪ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ. ನಿಮ್ಮ ಫೈನಾನ್ಷಿಯಲ್ ಲೆವೆಲ್ಲೋ, ಡೌಟ್ಸೋ, ಮತ್ತೊಂದು. ಸೊ ಸ್ವಲ್ಪ ಸಮಸ್ಯೆದಾಯಕ ಟೈಮ್ ಅಂತ ಹೇಳ್ಬೋದು ಕರ್ಕಾಟಕ ಲಗ್ನದವರಿಗೆ ಸೆಕೆಂಡ್ ಹಾಫ್ ಥರ್ಡ್ ಹಾಫಲ್ಲಿ ಮದುವೆಗೆ. ಹಾಗೆ ಸ್ವಲ್ಪ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ. ಆರೋಗ್ಯದ ಕಡೆ ತುಂಬ ಗಮನ ಕೊಟ್ಕೊಳ್ಳಿ. ಫುಲ್ಲು 5 ತಿಂಗಳು ನೋಡಿದಾಗ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಹೆಚ್ಚಾಗ್ತಕ್ಕಂಥದ್ದು, ಬ್ಯಾಕ್ ಪೇಯ್ನ್, ಗ್ಯಾಸ್ಟ್ರಿಕ್ಗಳು ಹೆಚ್ಚಾಗ್ತಕ್ಕಂಥದ್ದು ಸ್ವಲ್ಪ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ. ದಶಾಭುಕ್ತಿ ನಡೀತಾ ಇದ್ದಲ್ಲಿ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ. ಸೊ ನೆಕ್ಸ್ಟು ಸಿಂಹಲಗ್ನ. ಸಿಂಹಲಗ್ನದವ್ರಿಗೆ ಎಜುಕೇಷನ್ ಫಸ್ಟ್ ಹಾಫಲ್ಲಿ ಸೆಲ್ಫ್ ಎಫರ್ಟ್ ಹಾಕಿದರೆ ಸಿಕ್ಕಾಬಟ್ಟೆ ಲಾಭವೋ ಲಾಭ. ಸೆಕೆಂಡ್ ಹಾಫಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಎಜುಕೇಷನ್. ಥರ್ಡ್ ಹಾಫಲ್ಲೂ ಕೂಡ ಎಕ್ಸಲೆಂಟ್ ಆಗಿದೆ. ಸಿಂಹಲಗ್ನದವ್ರಿಗೆ ಎಜುಕೇಷನ್ ಗುಡ್. ಜಾಬಲ್ಲಿರ್ತಕ್ಕಂಥವ್ರಿಗೆ ಫಸ್ಟ್ ಹಾಫಲ್ಲಿ ಸ್ವಲ್ಪ ಫೋಕಸ್ ಮಾಡಿದರೆ ಸಾಕು, ಸಕ್ಸಸ್. ಫೋಕಸ್ ಮಾಡಿಲ್ವ ಸ್ವಲ್ಪ ಮೀಡಿಯಮ್ಮು. ಸೆಕೆಂಡ್ ಹಾಫಲ್ಲಿ ಅದ್ಭುತವಾಗಿರ್ತಕ್ಕಂಥ ಜಾಬು, ಎಕ್ಸಲೆಂಟ್. ಇಂಕ್ರಿಮೆಂಟ್ ಆಗಬೇಕು ಅಂದರೆ ಇಂಕ್ರಿಮೆಂಟ್ ಆಗುತ್ತೆ, ಎಕ್ಸಲೆಂಟ್ ಟೈಪ್ ಥರ್ಡ್ ಹಾಫಲ್ಲೂ ಕೂಡ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸೆಲ್ಫ್ ಎಫರ್ಟ್ ಹಾಕಿದರೆ ಲಾಭವೋ ಲಾಭ. 3 ಕ್ರಿಟೀರಿಯಾದಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಬಿಸ್ನೆಸ್ಸು, ಲಾಭ, ದುಡ್ಡು, ಎಕ್ಸಲೆಂಟ್ ಗ್ರೋತ್. ಹಾಗೆ ನೆಕ್ಸ್ಟ್ ಪ್ರಾಪರ್ಟಿ ತಾಳೋರಿಗೆ ಫಸ್ಟು 1 ತಿಂಗಳಲ್ಲಿ ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಥರ್ಡ್ ಹಾಫಲ್ಲಿ ಮೀಡಿಯಮ್ ಆಗಿದೆ. ಬಟ್ ಪಿತ್ರಾರ್ಜಿತ ಆಸ್ತಿಗೆ ಯಾರಾದರೂ ಟ್ರೈ ಮಾಡ್ತಾ ಇದ್ದರೆ ಸಿಂಹಲಗ್ನದವರು ಅದ್ಭುತವಾಗಿ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ. ನೆಕ್ಸ್ಟ್ ಹಾಗೆ ಮದುವೆ ಜೀವನ ಫಸ್ಟ್ ಹಾಫಲ್ಲಿ ಮದುವೆ ಯೋಗ ಇದ್ದರೂ ಕೂಡ ಸ್ವಲ್ಪ ಸೆಲೆಕ್ಷನ್ಸಲ್ಲಿ ರಿಜೆಕ್ಟ್ ಮಾಡ್ತಕ್ಕಂಥದ್ದು ಅವ್ರು ಮಾಡ್ತಾರೆ, ಇಲ್ಲ ನೀವು ಮಾಡ್ತೀರಾ. ಸೆಕೆಂಡ್ ಹಾಫು ಥರ್ಡ್ ಹಾಫಲ್ಲಿ ಸಿಂಹಲಗ್ನ ಮದುವೆಗೆ ಶುಭಕರವಾಗಿರ್ತಕ್ಕಂಥ ಟೈಮು. ಸಂಗಾತಿಯಿಂದ ಹಣ ಬರ್ತಕ್ಕಂಥದ್ದು, ಆಸ್ತಿ ಬರ್ತಕ್ಕಂಥದ್ದು, ಎನಿವನ್ ತೊಳಿ ಲಾಭ. ಒಟ್ಟು ಮದುವೆಗೆ ಶುಭ. ಆರೋಗ್ಯ
ಫಸ್ಟ್ ಹಾಫಲ್ಲಿ ಏನಂತೇನು ತೊಂದರೆ ಇಲ್ಲ, ಸೆಕೆಂಡ್ ಹಾಫಲ್ಲೂ ಮೀಡಿಯಮ್, ಥರ್ಡ್ ಹಾಫಲ್ಲೂ ಗುಡ್. ಆರೋಗ್ಯಕ್ಕೆ 5 ತಿಂಗಳು ಕೂಡ ಚೆನ್ನಾಗಿರುತ್ತೆ. ಸಿಂಹ ಲಗ್ನದವರಿಗೆ ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ. ಸೊ ಇಷ್ಟು ಸಿಂಹ ಲಗ್ನ ಎಲ್ಲ ವಿಚಾರದಲ್ಲೂ ಸಕ್ಸಸ್ ಕೊಟ್ಟಿದೆ, ಬಿಸ್ನೆಸ್ಸಲ್ಲೂ ಸಕ್ಸಸ್ ಕೊಟ್ಟಿದೆ, ಪ್ರತಿಯೊಂದರಲ್ಲೂ ಸಕ್ಸಸ್ ಸಿಂಹ ಲಗ್ನ. ನೆಕ್ಸ್ಟು ಕನ್ಯಾ ಲಗ್ನದವ್ರಿಗೆ ನೋಡೋಣ. ಕನ್ಯಾ ಲಗ್ನ ಹೇಗಿದೆ? ಕನ್ಯಾ ಲಗ್ನದವ್ರಿಗೆ ಎಜುಕೇಷನ್ ಅಷ್ಟು ಚೆನ್ನಾಗಿಲ್ಲ. ಫಸ್ಟ್ ಹಾಫು ಮತ್ತು ಸೆಕೆಂಡ್ ಹಾಫ್ ಚೆನ್ನಾಗಿಲ್ಲ, ಥರ್ಡ್ ಹಾಫಲ್ಲಿ ಸ್ವಲ್ಪ ಅದ್ಭುತವಾಗಿರ್ತಕ್ಕಂಥ ಟೈಮ್. ಲಾಸ್ಟ್ 2 ತಿಂಗಳು ಚೆನ್ನಾಗಿದೆ. ಜಾಬ್ ಮಾಡ್ತಕ್ಕಂಥವ್ರಿಗೆ ಫಸ್ಟ್ ತಿಂಗಳಲ್ಲಿ ವೆರಿ ಬ್ಯಾಡ್ ಟೈಮ್. ಟೆನ್ಷನ್ನು, ಅವಮಾನ, ಅಪವಾದ, ಕೋಪ, ತಾಪಗಳು ಹೆಚ್ಚಾಗ್ತಕ್ಕಂಥದ್ದು. ಮತ್ತು ಸೆಕೆಂಡ್ ಹಾಫ್, ಥರ್ಡ್ ಹಾಫ್ ಅಂದರೆ ಕೊನೆಯ 4 ತಿಂಗಳು ಅದ್ಭುತವಾಗಿರ್ತಕ್ಕಂಥ ಟೈಮು. ಪ್ರಮೋಷನ್ ಆಗೋ ಸಾಧ್ಯತೆ, ಜಾಬ್ ಇಲ್ಲದೆ ಇರೋರಿಗೆ ಜಾಬ್ ಸಿಗ್ತಕ್ಕಂಥ ಟೈಮ್. ಬಿಸ್ನೆಸ್ ಮಾಡೋರಿಗೆ ಕನ್ಯಾ ಲಗ್ನ ಫಸ್ಟು 1 ತಿಂಗಳಲ್ಲಿ ತುಂಬ ಲಾಸ್ ಆಗಿಬಿಡುತ್ತೆ. ಸೆಕೆಂಡು ಮತ್ತು ಥರ್ಡ್ ಹಾಫ್ ಕೊನೆಯ 4 ತಿಂಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಬಿಸ್ನೆಸ್ಸು ತುಂಬಾ ಚೆನ್ನಾಗಿದೆ, ಎಕ್ಸಲೆಂಟ್ ಆಗಿದೆ. ಫಸ್ಟ್ 1 ತಿಂಗಳಲ್ಲಿ ನೋಡ್ಕೊಳ್ಳಿ ಲಾಸ್ ಆಗಿಬಿಡುತ್ತೆ. ಮದುವೆ ಜೀವನ ಫಸ್ಟ್ ಹಾಫಲ್ಲಿ ಚೆನ್ನಾಗಿಲ್ಲ, ಅಪ್ಸ್ಕ್ಯಾಂಡಿಂಗ್ ಮ್ಯಾರಿಡ್ ಲೈಫು ಅಥವಾ ಯಾಮರ್ಸ್ತಕ್ಕಂಥವ್ರು ಬರ್ತಾರೆ. ಸೆಕೆಂಡ್ ಹಾಫ್, ಥರ್ಡ್ ಹಾಫಲ್ಲೂ ಮದುವೆಗೆ ಚೆನ್ನಾಗಿಲ್ಲ, ಅಂದ್ಕೊಂಡಂಗೆ ಸಂಬಂಧ ಬರಲ್ಲ, ಬಂದರೂ ಕೂಡ ಅವರೊಪ್ಪಲ್ಲ. ಸ್ಟೇಟಸ್ ವಿಚಾರದಲ್ಲಿ ರಿಜೆಕ್ಷನ್ನು, ಜಾಬ್ ವಿಚಾರದಲ್ಲಿ ರಿಜೆಕ್ಷನ್ನು, ಪ್ರೆಸ್ಟೀಜ್ ವಿಚಾರದಲ್ಲಿ ರಿಜೆಕ್ಷನ್ನು ಸ್ವಲ್ಪ ಹೆಚ್ಚಾಗಿರ್ತಕ್ಕಂಥದ್ದು. ಮದುವೆಗೆ ಸ್ವಲ್ಪ ಅಡಚಣೆ ಅಂತ ಹೇಳ್ಬೋದು, ಸಮಸ್ಯೆಗಳು ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿಲ್ಲ, ನೋಡ್ಕೊಳ್ಳಿ. ಜಾಬಿಗೆ ಚೆನ್ನಾಗಿದೆ, ದುಡ್ಡಿಗೆ ಚೆನ್ನಾಗಿದೆ. ಆರೋಗ್ಯ 3 ಕ್ರೈಟೀರಿಯಾ ನೋಡಿದಾಗ ಆರೋಗ್ಯ ಚೆನ್ನಾಗಿಲ್ಲ, ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸಣ್ಣ ಪುಟ್ಟ ರೋಗಗಳು ಸ್ವಲ್ಪ ಇದಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಅದು ಫಸ್ಟ್ ತಿಂಗಳಲ್ಲಿ ಸ್ವಲ್ಪ ಆಕ್ಸಿಡೆಂಟ್ ಯೋಗ. ಕನ್ಯಾ ಲಗ್ನ ಹೆದರಬೇಡಿ, ಸ್ವಲ್ಪ ನಿಮ್ಮ ಜಾತಕದಲ್ಲಿದ್ದರೆ ಅದು ಸ್ವಲ್ಪ ಎಳೆದು ಬಿಡುತ್ತೆ. ಗೋಚಾರದಲ್ಲಿ ಸ್ವಲ್ಪ, ಬಟ್ 1 ತಿಂಗಳಿರೋದ್ರಿಂದ ಏನು ತಲೆ ಕೆಡಿಸ್ಕೊಬೇಡಿ, ಆದರೂ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಮಾನಸಿಕವಾಗಿ ಕುಗ್ಗಬೇಡಿ. 1 ತಿಂಗಳು ಮಾನಸಿಕವಾಗಿ ಕುಗ್ಗಿಲ್ಲ ಅಂದರೆ ಎಕ್ಸಲೆಂಟ್ ಆಗ್ತೀರಾ. ಸೈಟು ಮಾರೋದಕ್ಕೆ ಹೋದರೆ ರೇಟ್ ಬರಲ್ಲ ಫಸ್ಟ್ ತಿಂಗಳಲ್ಲಿ, ಸೆಕೆಂಡ್ ಹಾಫ್, ಥರ್ಡ್ ಹಾಫಲ್ಲಿ ಸೇಲೇ ಆಗಲ್ಲ. ಸ್ವಲ್ಪ ಸೈಟ್ ಮಾರೋರಿಗೆ ತಗೊಳ್ಳೋಕ್ಕಾಗಲಿ ಒಳ್ಳೆ ಗುಡ್ ಟೈಮ್ ಅಲ್ಲ. ತಗೊಳ್ಳೋಕ್ಕೂ ಹೋಗಬೇಡಿ, ಮಾರೋಕ್ಕೂ ಹೋಗಬೇಡಿ, ಸುಮ್ಮನೆ ಇದ್ಬಿಡಿ ಕನ್ಯಾ ಲಗ್ನ. ಆರೋಗ್ಯ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ತುಲಾ ಲಗ್ನ. ತುಲಾ ಲಗ್ನದವ್ರಿಗೆ ಎಜುಕೇಷನ್ ಅದ್ಭುತವಾಗಿರ್ತಕ್ಕಂಥದ್ದು. ಫಸ್ಟ್ ತಿಂಗಳಲ್ಲಿ, ಸೆಕೆಂಡ್ ತಿಂಗಳು, ಥರ್ಡ್ ತಿಂಗಳು ಅಂತ ನೋಡೋದಾಗ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಫಸ್ಟು 1 ತಿಂಗಳಂತೂ ಎಕ್ಸಲೆಂಟು, ಸೆಕೆಂಡ್ ಹಾಫ್, ಥರ್ಡ್ ಹಾಫು ಸ್ವಲ್ಪ ಮೀಡಿಯಮ್ ಗುಡ್ಡು. ಜಾಬಲ್ಲಿರ್ತಕ್ಕಂಥವ್ರಿಗೆ ಫಸ್ಟು 1 ತಿಂಗಳು ಎಕ್ಸಲೆಂಟು, ಸೆಕೆಂಡ್ ಹಾಫ್, ಥರ್ಡ್ ಹಾಫಲ್ಲಿ ಸ್ವಲ್ಪ ಜಾಬ್ ಚೇಂಜ್ ತೋರಿಸ್ತಾ ಇದೆ. ಕೊನೆಯ 4 ತಿಂಗಳಲ್ಲಿ ಜಾಬ್ ಚೇಂಜ್ ಮಾಡ್ಕೊಳ್ಳೋರಿಗೆ ಮಾಡ್ಕೋಬೋದು. ಸ್ವಲ್ಪ ಲಾಭ ಮೀಡಿಯಮ್ಮು ಸೆಕೆಂಡ್ ಹಾಫ್, ಥರ್ಡ್ ಹಾಫಲ್ಲಿ, ಬಟ್ ಜಾಬ್ ಚೇಂಜ್ ಬೇಕು ಅಂದರೆ ಕಷ್ಟಪಟ್ಕೊಂಡು ಆಗುತ್ತೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಫಸ್ಟು 1 ತಿಂಗಳಲ್ಲಿ ಸಿಕ್ಕಾಬಟ್ಟೆ ದುಡ್ಡು, ಕೊನೆಯ 4 ತಿಂಗಳಲ್ಲಿ ಅಷ್ಟು ದುಡ್ಡು ಬರಲ್ಲ, ಸಾಧಾರಣವಾಗಿ ಬರುತ್ತೆ. ಮದುವೆ ಜೀವನ, ಮದುವೆ ಸೆಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಫಸ್ಟು 1 ತಿಂಗಳಲ್ಲಿ. ಸೆಕೆಂಡ್ ಹಾಫ್, ಥರ್ಡ್ ಹಾಫಲ್ಲಿ ಅಷ್ಟು ಚೆನ್ನಾಗಿಲ್ಲ. ಹಿರಿಯರು ಪುಷ್ ಮಾಡಿದರೆ ಆಗುತ್ತೆ, ಬಟ್ ಹಿರಿಯರೇ ಕಿತ್ತಾಕ್ಬಿಡ್ತಾರೆ, ಬಟ್ ಸಾಧಾರಣ. ಮ್ಯಾರಿಡ್ ಲೈಫ್ಗೂ ಕೂಡ ಫಸ್ಟ್ 1 ತಿಂಗಳು ಚೆನ್ನಾಗಿದೆ, ಆಮೇಲೆ ಸಣ್ಣ ಪುಟ್ಟ ವಿಚಾರದಲ್ಲಿ ಕಿರಿಕ್ ಬರ್ಬೋದು. ಮೇಜರ್ ಏನು ಸಮಸ್ಯೆ ತೋರಿಸ್ತಾ ಇಲ್ಲ, ಆದರೂ ಸ್ವಲ್ಪ ನೋಡ್ಕೋಬೇಕು ಮ್ಯಾರಿಡ್ ಲೈಫಲ್ಲಿ. ಸೈಟ್ ಸೇಲ್ ಮಾಡೋರಿಗೆ ಫಸ್ಟು 1 ತಿಂಗಳು ಲಾಭವೋ ಲಾಭ, ಇನ್ನು ಸೆಕೆಂಡು ಕೊನೆಯ 4 ತಿಂಗಳಲ್ಲಿ ಏನಾದರೂ ಮಾರಾಟ ಮಾಡ್ತೀನಿ ಅಂದರೆ ಕಡಿಮೆ ರೇಟಿಗೆ ಹೋಗುತ್ತೆ, ಲಾಸ್ ಆಗೋಲ್ಲ. ಫಸ್ಟ್ ತಿಂಗಳಲ್ಲಿ ಹೈಯೆಸ್ಟ್ ಲಾಭ ಸೈಟ್ ಸೇಲ್ ಮಾಡೋರಿಗೆ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯದ ಏನೂ ಸಮಸ್ಯೆ ಇಲ್ಲ. ಸಮಸ್ಯೆ ಇದ್ದಲ್ಲಿ ಕಡಿಮೆ ಆಗುತ್ತೆ, ಮೆಡಿಸಿನ್ ಸಿಗುತ್ತೆ. ಅದ್ಭುತವಾಗಿರ್ತಕ್ಕಂಥ ಒಂದು ಆರೋಗ್ಯ ತುಲಾ ಲಗ್ನದವ್ರಿಗೆ ತೋರಿಸ್ತಾ ಇದೆ. ನೆಕ್ಸ್ಟ್ ಹಾಗೆ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ ಅಂತ ನೋಡಿದಾಗ ಫಸ್ಟ್ 3 ತಿಂಗಳು ತುಂಬ ಚೆನ್ನಾಗಿ ಎಜುಕೇಷನ್ ಮಾಡ್ತಾರೆ, ಕೊನೆಯ 2 ತಿಂಗಳು ಅಷ್ಟು ಚೆನ್ನಾಗಿಲ್ಲ ಎಜುಕೇಷನ್. ಜಾಬ್ ಮಾಡ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗೋ ಸಾಧ್ಯತೆ ಫಸ್ಟ್ 1 ತಿಂಗಳಲ್ಲಿ, ಕೊನೆಯ 4 ತಿಂಗಳಲ್ಲಿ ಅಷ್ಟು ಜಾಬಿಗೆ ಚೆನ್ನಾಗಿಲ್ಲ. ಸ್ವಲ್ಪ ಆಲಸ್ಯ ಹೆಚ್ಚಾಗ್ಬಿಡುತ್ತೆ, ಅವಮಾನ, ಅಪವಾದ, ಕಿರಿಕಿರಿ ಹೆಚ್ಚಾಗ್ತಕ್ಕಂಥದ್ದು ಕೊನೆಯ 4 ತಿಂಗಳಲ್ಲಿ ತೋರಿಸ್ತಾ ಇದೆ. ಫಸ್ಟ್ 1 ತಿಂಗಳಲ್ಲಿ ಅಷ್ಟೊಂದೇನು ಸಮಸ್ಯೆ ಆಗಲ್ಲ, 4 ತಿಂಗಳು ಡೇಂಜರಸ್ ಟೈಪ್, ಆಲಸ್ಯದ ಟೈಪ್, ಅಬ್ಸ್ಟೆಕಲ್ ಟೈಪ್. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಫಸ್ಟು 1 ತಿಂಗಳಲ್ಲಿ ದುಡ್ಡು ಚೆನ್ನಾಗಿ ಬರುತ್ತೆ, ಸೆಕೆಂಡ್ ಹಾಫಲ್ಲಿ ಸಾಧಾರಣವಾಗಿ ಬರುತ್ತೆ, ಥರ್ಡ್ ಹಾಫಲ್ಲಿ ಬರೋದೇ ಇಲ್ಲ, ತುಂಬ ಲಾಸ್ ಆಗ್ತಕ್ಕಂಥದ್ದು, ಅಡಚಣೆ ಇರ್ತಕ್ಕಂಥದ್ದು, ಕಾಂಪಿಟೇಷನ್ ಜಾಸ್ತಿ ಆಗ್ತಕ್ಕಂಥದ್ದು ಕೊನೆಯ 2 ತಿಂಗಳಲ್ಲಿ ತೋರಿಸ್ತಾ ಇದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ. ಹಾಗೆ ಯಾವುದಾದ್ರೂ ಕಷ್ಟಕ್ಕೆ ಸಿಗಾಕೊಳ್ತಕ್ಕಂಥದ್ದು ತೋರಿಸುತ್ತೆ, ಇನ್ನೊಬ್ರಿಗೆ ದುಡ್ಡು ಕೊಟ್ಟರೆ ವಾಪಸ್ ಬರಲ್ಲ, ಹುಷಾರಾಗಿರಿ ವೃಶ್ಚಿಕ ಲಗ್ನ. ಮದುವೆ ಜೀವನ 3 ಒಂದು ಕ್ರೈಟೀರಿಯಾ ಗಮನಿಸಿದಾಗ 5 ತಿಂಗಳು ಕೂಡ ಚೆನ್ನಾಗಿಲ್ಲ, ಇಷ್ಟಪಟ್ಟಂಗೆ ಸಂಬಂಧ ಬರಲ್ಲ.
ನೀವೊಪ್ಪಿರು ಅವರೊಪ್ಪಲ್ಲ ನೀವೊಪ್ಪಲ್ಲ. ಮದುವೆಗೆ ಬ್ಯಾಡ್ ಟೈಮ್ ಅಂತ ಹೇಳ್ಬೋದು. ತುಂಬ ಅಡಚಣೆ, ಪ್ರೆಸ್ಟೀಜ್ ವಿಚಾರದಲ್ಲಿ, ಎಜುಕೇಷನ್ ವಿಚಾರದಲ್ಲಿ, ಸ್ಟೇಟಸ್ ವಿಚಾರದಲ್ಲಿ, ಎಜುಕೇಷನ್ನು ಎಕ್ಸೆಟ್ರಾ ಜಾಬ್ ವಿಚಾರದಲ್ಲಿ ರಿಜೆಕ್ಷನ್ ಆಗ್ತಕ್ಕಂಥದ್ದು. ನೀವು ಮಾಡ್ತೀರಾ ಅಲ್ಲ ಅವ್ರು ಮಾಡ್ತಾರೆ. ಸ್ವಲ್ಪ ಬ್ಯಾಡ್ ಟೈಮ್ ಮದುವೆಗೆ. ಹಾಗೆ ಆರೋಗ್ಯ 5 ತಿಂಗಳು ಕೂಡ ಚೆನ್ನಾಗಿಲ್ಲದೆ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ವೃಶ್ಚಿಕ ಲಗ್ನದವರು. ಸ್ವಲ್ಪ ಬಾಧೆಗಳು ಇದ್ದೇ ಇರುತ್ತೆ, ಬಂದರೆ ಮ್ಯಾನೇಜ್ ಮಾಡ್ಕೊಳ್ಳಿ, ಬರಲಿಲ್ವಾ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಬಟ್ ಆರೋಗ್ಯಕ್ಕೆ ಸ್ವಲ್ಪ ಬ್ಯಾಡ್ ಟೈಪ್ ವೃಶ್ಚಿಕ ಲಗ್ನ. ಸೊ ಹಾಗೆ ಪ್ರಾಪರ್ಟಿ ತೊಗೊತೀನಿ ಅಂತ ಹೋದರೆ ದುಡ್ಡು ಸಾಲಲ್ಲ, ಫ್ರಾಡರ್ಸ್ ಬರ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿ ಹ್ಯಾಂಡ್ಲ್ ಮಾಡ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ. ನೆಕ್ಸ್ಟು ಧನುರ್ ಲಗ್ನದವ್ರಿಗೆ ಎಜುಕೇಷನ್, ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರು ಒಳ್ಳೆಯದಾಗುತ್ತೆ. ಬಟ್ ನಾರ್ಮಲ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸಾಧಾರಣ. ಸೆಕೆಂಡ್ ಹಾಫಲ್ಲಿ ಕಾನ್ಸಂಟ್ರೇಷನ್ ನೀವು ಮಾಡೋಕ್ಕಾಗಲ್ಲ, ಸ್ವಲ್ಪ ಅಷ್ಟು ಬಲವಾಗಿಲ್ಲ. ಥರ್ಡ್ ಹಾಫಲ್ಲಿ ಮೀಡಿಯಮ್ ಗುಡ್ ಇದೆ ಎಜುಕೇಷನ್. ಜಾಬ್ ಮಾಡ್ತಕ್ಕಂಥವ್ರಿಗೆ ಫಸ್ಟ್ 1 ತಿಂಗಳ ಜಾಬ್ ಚೇಂಜ್ ತೋರಿಸ್ತಾ ಇದೆ. ಸೆಕೆಂಡ್ ಹಾಫ್ ಥರ್ಡ್ ಹಾಫಲ್ಲಿ ಸಾಧಾರಣವಾಗಿರ್ತಕ್ಕಂಥ ಜಾಬ್. ಥರ್ಡ್ ಹಾಫಲ್ಲಿ ಸ್ವಲ್ಪ ಚೆನ್ನಾಗಿದೆ ಜಾಬ್ಗೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಅಷ್ಟು ಲಾಭ ಇಲ್ಲ, ಹಣ ಬರುತ್ತೆ ಬಟ್ ಉಳಿಯಲ್ಲ. ಮತ್ತೆ ಇನ್ವೆಸ್ಟ್ಮೆಂಟು, ಅಷ್ಟೇ ಖರ್ಚು, ಅಷ್ಟೇ ಕಮಿಟ್ಮೆಂಟು. ಫಸ್ಟ್ 1 ತಿಂಗಳಲ್ಲಿ ಜಾಸ್ತಿ ಆಗುತ್ತೆ. ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಹಣ ಬರ್ತಕ್ಕಂಥದ್ದು ಎಫರ್ಟ್ ಹಾಕಿ ತೋರಿಸುತ್ತೆ. ಥರ್ಡ್ ಹಾಫಲ್ಲೂ ಕೂಡ ಸ್ವಲ್ಪ ಬಿಸ್ನೆಸ್ ಚೆನ್ನಾಗಾಗುತ್ತೆ. ಮದುವೆ ಸೆಟ್ ಆಗ್ತಕ್ಕಂಥ ತೋರಿಸ್ತಾ ಇದೆ ಹಿರಿಯರಿಂದ ಫಸ್ಟು 1 ತಿಂಗಳಲ್ಲಿ. 2ನೇ ತಿಂಗಳಲ್ಲೂ ತೋರಿಸ್ತಾ ಇದೆ. 3ನೇ ಮದುವೆಗೆ ಶುಭ. ಸ್ವಲ್ಪ ಧನುರ್ ಲಗ್ನದವರಿಗೆ 5 ತಿಂಗಳು ಕಾಲ ಮದುವೆಗೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅದ್ಭುತವಾಗಿರ್ತಕ್ಕಂಥ ಒಂದು ಟೈಮು. ಫಿಕ್ಸ್ ಮಾಡ್ಕೊಳ್ಳಿಕ್ಕೆ ಮದುವೆ ಆಗೋರು ಆಗ್ಬೋದು. ನಿಮ್ಮ ಟೈಮ್ ಬಂದಿದೆ. ಸ್ವಲ್ಪ ಮಾತುಕತೆಯಲ್ಲಿ ನೋಡ್ಕೊಂಡು ಆಡ್ಬಿಟ್ರೆ ಎಕ್ಸಲೆಂಟ್ ಆಗಿಬಿಡುತ್ತೆ. ಆರೋಗ್ಯ ಫಸ್ಟ್ 1 ತಿಂಗಳ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಥರ್ಡ್ ಹಾಫಲ್ಲಿ ಮೀಡಿಯಮ್ ಆಗಿದೆ. ಅಂಥ ಏನು ತೊಂದರೆಗಳು ಧನುರ್ ಲಗ್ನದವ್ರಿಗೆ ತೋರಿಸ್ತಾ ಇಲ್ಲ. ಆರೋಗ್ಯದ ವಿಚಾರದಲ್ಲಿ ಸೇಫ್. ಪ್ರಾಪರ್ಟಿ ಅಂತ ಬಂದಾಗ ಪ್ರಾಪರ್ಟಿ ತಾಳೋರಿಗೆ ಸ್ವಲ್ಪ ಸಾಧಾರಣವಾಗಿದೆ, ದುಡ್ಡು ಸಾಲಲ್ಲ. ಸ್ವಲ್ಪ ಲಿಟಿಗೇಷನ್ಸು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಪ್ರಾಪರ್ಟಿ ವಿಚಾರದಲ್ಲಿ ಸಾಧಾರಣ ಟೈಮ್ ಅಂತ ಹೇಳ್ಬೋದು ಧನುರ್ ಲಗ್ನ. ಸ್ವಲ್ಪ ನೋಡ್ಕೊಂಡು ತೊಗೊಳ್ಳಿ. ನೆಕ್ಸ್ಟ್ ಮಕರ ಲಗ್ನದವ್ರಿಗೆ ಎಜುಕೇಷನ್ನು ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಮೆಡಿಕಲ್ಲು, ಇಂಜಿನಿಯರಿಂಗ್ ಮಾಡೋರಿಗೆ ಎಕ್ಸಲೆಂಟ್ ಟೈಮ್. ಅದರಿಂದ ಕೆಳಗಡೆ ಯಾರ್ಯಾರು ಮಾಡ್ತಾ ಇರ್ತಾರೆ ಅವ್ರಿಗೆ ಬ್ಯಾಡ್ ಟೈಮ್. ಸೊ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಅಪವಾದ, ಅವಮಾನ ಹೆಚ್ಚಾಗುತ್ತೆ ಫಸ್ಟು 1 ತಿಂಗಳಲ್ಲಿ. 2ನೇ ತಿಂಗಳು, ಕೊನೆಯ 4 ತಿಂಗಳಲ್ಲಿ ಚೆನ್ನಾಗಿದೆ, ಅದ್ಭುತವಾಗಿದೆ. ಸ್ವಲ್ಪ ಪ್ರೆಷರು, ಟೆನ್ಷನ್ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಬಟ್ ಓಕೆ. ಬಟ್ ಜಾಬ್ ಹುಡ್ಕೋರಿಗೆ ಆ ಕೊನೆಯ 4 ತಿಂಗಳಲ್ಲಿ ಜಾಬ್ ಸಿಗುತ್ತೆ. ಜಾಬ್ ಸಿಗೋದಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಟೈಮು. ಸ್ವಲ್ಪ ದೂರ ಹೋಗಬೇಕು ಅಂತ ಇಂಡಿಕೇಷನ್ ಮಾಡ್ತಾ ಇದೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಕಾಂಪಿಟೇಷನ್ ಹೆಚ್ಚಾಗುತ್ತೆ ಫಸ್ಟ್ ತಿಂಗಳು. ಸೆಕೆಂಡ್ ಹಾಫಲ್ಲಿ ದುಡ್ಡು ಬರುತ್ತೆ ಬಟ್ ಅತಿ ಹೆಚ್ಚು ಲಾಭ ಬರಲ್ಲ, ಸ್ವಲ್ಪ ಹಣ ಬರ್ತಕ್ಕಂಥದ್ದು. ಹಾಗೆ ಕೆಲವು ಲಾಸ್ಗಳಾಗ್ತಕ್ಕಂಥದ್ದು. ಲಾಸ್ ಆದರೂ ಕೂಡ ಮತ್ತೆ ರಿಕವರಿ ಆಗ್ತಾ ಇರುತ್ತೆ, ಬಟ್ ರಬ್ಬರ್ ಥರ. ಮದುವೆ ಜೀವನ ಗಲಾಟೆಗೆ ಹೋಗ್ತಕ್ಕಂಥದ್ದು ಫಸ್ಟ್ ತಿಂಗಳಲ್ಲಿ ಸಮಸ್ಯೆಗಳು ತೋರಿಸ್ತಾ ಇದೆ, ಅಡಚಣೆಗಳು ತೋರಿಸ್ತಾ ಇದೆ. ಸೆಕೆಂಡ್ ಹಾಫಲ್ಲಿ ಮದುವೆ ಸೆಟ್ ಆಗ್ತಕ್ಕಂಥದ್ದು. ಏನೇ ಸಮಸ್ಯೆಗಳಿದ್ರೂ ಸ್ವಲ್ಪ ಮದುವೆ ಸೆಟ್ ಆಗೋದಕ್ಕೆ ಶುಭ. 3ನೇ ಒಂದು ಕ್ರೈಟೀರಿಯಾ, ಕೊನೆಯ 2 ತಿಂಗಳಲ್ಲಿ ಮದುವೆಗೆ ಬ್ಯಾಡ್ ಟೈಮ್. ಮದುವೆ ಆಗಿರೋರು ಕೋರ್ಟ್ ಕೇಸ್ಗೆ ಹೋಗ್ಬೋದು, ಸಮಸ್ಯೆಗಳಾಗ್ಬೋದು. ಇಲ್ಲ ಮದುವೆಗೆ ಒಪ್ಪೋದಕ್ಕೆ ನಿರಾಕಾರ, ಕರೆಕ್ಟಾಗಿ ಸೆಟ್ ಆಗಲ್ಲ, ಒಪ್ಪೋ ಸಂಬಂಧಗಳು ಬರಲ್ಲ, ಸಮಸ್ಯೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಮದುವೆಗೆ. ಅದರಲ್ಲಿ ಮಧ್ಯದ 2 ತಿಂಗಳು ಅಷ್ಟೇ ಚೆನ್ನಾಗಿದೆ, ಅದು ನ್ಯೂಟ್ರಲಾಗಿ ಚೆನ್ನಾಗಿದೆ, ಎಕ್ಸಲೆಂಟ್ ಟೈಮಲ್ಲ. ಬಟ್ ಮದುವೆಗೆ ಅಷ್ಟು ನಾಟ್ ಗುಡ್ ಮಕರ ಲಗ್ನ. ಪ್ರಾಪರ್ಟಿ ತಾಳೋರಿಗೆ ಚೆನ್ನಾಗಿ ತೋರಿಸ್ತಾ ಇದೆ ಫಸ್ಟ್ 1 ತಿಂಗಳು. ಅದರಲ್ಲಿ ಸಮಸ್ಯೆಗಳು ಹೆಚ್ಚು. ನಾನು ತಗೋತೀನಿ ಅಂದರೆ ಅಲ್ಲಿ ಯಾರೋ ಪಕ್ಕದಲ್ಲಿ ಬತ್ತವ್ರೆ, ಕೇಸ್ ಹಾಕ್ತೀನಿ ಅಂತಾರೆ, ಬದರಿಸೋದು. ಅಥವಾ ನಮ್ಮ ಮನೆಯವರು ಸೈಟ್ ಕೊಡಬೇಕು, ನಮ್ಮ ಅಣ್ಣ ತಮ್ಮದಿರು ಏನೋ ಸೈನ್ ಹಾಕ್ಕೊಡ್ತಾ ಇಲ್ಲ, ಅದು ಇದು ಬರೋದು ಹತ್ರಕ್ಕೆ ಬಂದು ಆಟಾಡಿಸ್ತಕ್ಕಂಥದ್ದು ಫಸ್ಟ್ ತಿಂಗಳಲ್ಲಿ ತೋರಿಸ್ತಾ ಇದೆ. ಸ್ವಲ್ಪ ಪ್ರಾಪರ್ಟಿ ವಿಚಾರದಲ್ಲಿ ಕೇರ್ಫುಲ್ಲಾಗಿರಿ ಮಕರ ಲಗ್ನ. ಮೋಸ್ಟ್ ಡೇಂಜರಸ್ ಟೈಮು. ತಗೊಳಕ್ಕೋದ್ರೂ ಡೇಂಜರು, ಇರೋ ಆಸ್ತಿನಲ್ಲೂ ಡೇಂಜರು. ಸ್ವಲ್ಪ ಡೇಂಜರಸ್. ಕೋರ್ಟ್ ಕೇಸಲ್ಲಿ ಇದ್ರೆ ಇನ್ನೂ ಡೇಂಜರು. ಸ್ವಲ್ಪ ಎಳೆದಾಡ್ತಕ್ಕಂಥದ್ದು, ದುಡ್ಡು ವೇಸ್ಟ್ ಆಗ್ತಕ್ಕಂಥದ್ದು. ಸ್ವಲ್ಪ ಲಿಟಿಗೇಷನ್ ಕಾಂಬಿನೇಷನ್ನು ಹೆಚ್ಚಾಗಿ ತೋರಿಸ್ತಾ ಇದೆ. ಸೇಲ್ ಮಾಡೋಕ್ಕೂ ಬಿಡಲ್ಲ. ನೀವು ಸೇಲ್ ಮಾಡೋಕ್ಕೆ ಹೋಗ್ತೀರಾ, ಅಲ್ಲಿ ಬಂದು ಚಾಡಿ ಹೇಳ್ತಾರೆ, ಹಂಗೆ ಅಂತ ಎದುರಿಸ್ತಾರೆ, ಕಡಿಮೆ ರೇಟ್ ಕೇಳ್ತಕ್ಕಂಥದ್ದು. ನೀವು ಒಳ್ಳೆ ರೇಟಿಂಗ್ ಮಾರೋಣ ಅಂತ ಹೋಗ್ತೀರಾ, ಅದು ರೇಟ್ ಬರಲ್ಲ, ಸಮಸ್ಯೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಒಂದು ಫೈನಲ್ ಆಗುತ್ತೆ, ಯಾರೋ ಬಂದು ಚಾಡಿ ಹೇಳ್ತಾರೆ, ಅದು ಕ್ಯಾನ್ಸಲ್ ಆಗಿಬಿಡುತ್ತೆ, ಸೈಟ್ ಸೇಲ್, ಸಮಸ್ಯೆಗಳು. ಹಾಗೆ ನೆಕ್ಸ್ಟ್ ಮಕರ ಲಗ್ನ ನೋಡ್ಕೊಳ್ಳಿ. ಮಕರ ಲಗ್ನದವರು ಆರೋಗ್ಯದ ವಿಚಾರದಲ್ಲಿ ನೋಡ್ಕೊಳ್ಳಿ. ಸ್ವಲ್ಪ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಮಕರ ಲಗ್ನ. ಸ್ವಲ್ಪ ಡೇಂಜರಸ್ ಟೈಮ್ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಮಕರ ಲಗ್ನದವ್ರಿಗೆ. ನೆಕ್ಸ್ಟು ಕುಂಭಲಗ್ನದವ್ರಿಗೆ ಹೇಗಿದೆ ಟೈಮು? ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಚೆನ್ನಾಗಿದೆ, ಮೀಡಿಯಮ್ ಆಗಿದೆ. ಎಫರ್ಟ್ ಹಾಕಿದ್ದಲ್ಲಿ ಇನ್ನೂ ಸೂಪರ್.
ಸೆಕೆಂಡ್ ಹಾಫಲ್ಲಿ ಅಷ್ಟು ಚೆನ್ನಾಗಿಲ್ಲ, ಎಷ್ಟೇ ಸೆಲ್ಫ್ ಎಫರ್ಟ್ ಹಾಕಿದ್ರು ಸ್ವಲ್ಪ ಡೌನ್ ಇದೆ. 50-50 ಎಜುಕೇಷನ್. ಥರ್ಡ್ ಹಾಫಲ್ಲಿ ಚೆನ್ನಾಗಿದೆ, ಸೋಂಬೇರಿತನ ಬಿಡಬೇಕು. ಜಾಬ್ ಮಾಡ್ತಕ್ಕಂಥವ್ರಿಗೆ ಫಸ್ಟ್ ತಿಂಗಳಲ್ಲಿ ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಕಿರಿಕಿರಿ ಹೆಚ್ಚು, ಪ್ರೆಷರ್ ಹೆಚ್ಚು, ಬಾಸಿಂದ ಅವಮಾನ ಹೆಚ್ಚು, ಟೆನ್ಷನ್ ಹೆಚ್ಚು, ಸ್ವಲ್ಪ ಸಮಸ್ಯೆಗಳು ಹೆಚ್ಚು. ಥರ್ಡ್ ಹಾಫಲ್ಲಿ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಟೈಮ್. ಹಾಗೆ ಬಿಸ್ನೆಸ್ ವಿಚಾರ ಫಸ್ಟ್ ತಿಂಗಳಲ್ಲಿ ಎಕ್ಸಲೆಂಟ್ ಬಿಸ್ನೆಸ್ಸು. ಸೆಕೆಂಡ್ ತಿಂಗಳಲ್ಲಿ ಲಾಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಥರ್ಡ್ ತಿಂಗಳಲ್ಲಿ ರೊಟೇಷನ್ ಕಷ್ಟದಿಂದ ದುಡ್ಡು ಬರುತ್ತೆ, ಕಷ್ಟದಿಂದ ರೊಟೇಷನ್ಸು ಥರ್ಡ್ ಹಾಫಲ್ಲಿ. ಮದುವೆ ಸೆಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಫಸ್ಟ್ ತಿಂಗಳಲ್ಲಿ. ಎರಡನೇ ತಿಂಗಳಲ್ಲಿ ಮದುವೆಗೆ ಆಫರ್ಸ್ ಬಂದರೂ ಕೂಡ ಕ್ಯಾನ್ಸಲ್ ಆಗ್ತಕ್ಕಂಥದ್ದು. ಥರ್ಡ್ ಹಾಫಲ್ಲಿ ಮದುವೆಗೆ ಶುಭ. ಮದುವೆಗೆ ಚೆನ್ನಾಗಿದೆ, ಸ್ವಲ್ಪ ಅಡಚಣೆ ತೋರಿಸ್ತಾ ಇದೆ, ಆದರೂ ಮದುವೆಗಳಾಗ್ತಕ್ಕಂಥದ್ದು ಅದ್ಭುತವಾಗಿದೆ. ಸೈಟ್ ಸೇಲ್ ಮಾಡೋರಿಗೆ ಫಸ್ಟ್ ತಿಂಗಳು ಎಕ್ಸಲೆಂಟ್. ಸೆಕೆಂಡ್ ತಿಂಗಳು ಥರ್ಡ್ ತಿಂಗಳು ಅಷ್ಟು ಸೈಟ್ ಸೇಲ್ ಕಾಂಬಿನೇಷನ್ಸ್ ಇಲ್ಲ, ಸಾಧಾರಣವಾಗಿದೆ, ರೇಟ್ ಕಡಿಮೆ ಕೇಳ್ಬಿಡ್ತಾರೆ. ಫಸ್ಟು ತಿಂಗಳಲ್ಲಿ ಸೇಲ್ ಮಾಡ್ಕೊಳ್ಳೋರು ಸೇಲ್ ಮಾಡ್ಕೋಬಹುದು, ಚೆನ್ನಾಗಿದೆ. ಹಾಗೆ ಲಾಸ್ಟ್ ಒನ್ ಮೀನಾ ಲಗ್ನದವರಿಗೆ ಹೆಂಗಿದೆ? ಮೀನಾ ಲಗ್ನದವ್ರಿಗೆ ಗುರು 4ನೇ ಮನೆ, ಪ್ರಾಪರ್ಟಿ ವಿಚಾರಕ್ಕೆ ಚೆನ್ನಾಗಿರ್ತಕ್ಕಂಥದ್ದು ತೋರಿಸುತ್ತೆ. ಸೊ ಅಲ್ಲಿರ್ತಕ್ಕಂಥ ನಕ್ಷತ್ರ ಬಂದ್ಬಿಟ್ಟು ಕುಜ ಅದ್ಭುತವಾಗಿರ್ತಕ್ಕಂಥ ಟೈಮು. ಪ್ರಾಪರ್ಟಿ ವಿಚಾರಕ್ಕೆ ಮೀಡಿಯಮ್ ಟೈಮ್, ಅಂದರೆ ಫಸ್ಟ್ ಹಾಫಲ್ಲಿ ಮೀಡಿಯಮ್ ಆಗಿದೆ ಪ್ರಾಪರ್ಟಿ ವಿಚಾರಕ್ಕೆ. ಸೊ ಹಾಗೆ ಅಲ್ಲಿ ಗುರು ರಾಹು ನಕ್ಷತ್ರಕ್ಕೆ ಹೋದಾಗ ಸ್ವಲ್ಪ 11-12 ಕಾಂಬಿನೇಷನ್ಸು, ಒಂಥರ ಲಾಭ. ಪ್ರಾಪರ್ಟಿ ತೊಗೊಳಕ್ಕೆ ಎಕ್ಸಲೆಂಟ್ ಟೈಮು ಸೆಕೆಂಡ್ 2 ತಿಂಗಳಲ್ಲಿ. ಸೊ ಹಾಗೆ ಪ್ರಾಪರ್ಟಿಗೆ ಇಂಡಿಕೇಷನ್ ಆಗಿದೆ. ನಾವೇನಾದರೂ ಒಂದು ಪ್ರಾಪರ್ಟಿ ತೊಗೋಬೇಕು, ಮನೆ ತೊಗೋಬೇಕು, ಸೈಟ್ ತೊಗೋಬೇಕು ಅನ್ನೋರಿಗೆ 14 ಜೂನಿಂದ 14 ಆಗಸ್ಟ್ ಎಕ್ಸಲೆಂಟ್ ಟೈಮು. ಆ ಕಡೆ ಈ ಕಡೆ ಸ್ವಲ್ಪ ಅಡಚಣೆ ಆಗ್ಬೋದು, ಸ್ವಲ್ಪ ಮೀಡಿಯಮ್. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಅಡಚಣೆ, ಸ್ವಲ್ಪ ಕಾನ್ಸಂಟ್ರೇಷನ್ ತಪ್ಪಬೇಡಿ, ಸ್ವಲ್ಪ ನೋಡ್ಕೊಂಡು ಮಾಡಿದರೆ ಎಜುಕೇಷನ್ ಆಗುತ್ತೆ. ಸೆಕೆಂಡ್ ಹಾಫಲ್ಲಿ ಅಷ್ಟು ಎಜುಕೇಷನ್ ಚೆನ್ನಾಗಿಲ್ಲ, ಥರ್ಡ್ ಹಾಫಲ್ಲಿ ಎಜುಕೇಷನ್ ಇಸ್ ಎಕ್ಸಲೆಂಟ್. ಜಾಬ್ ಮಾಡ್ತಕ್ಕಂಥವ್ರಿಗೆ ಫಸ್ಟ್ ಹಾಫಲ್ಲಿ ಎಕ್ಸಲೆಂಟು, ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಟೆನ್ಷನ್ ಇರುತ್ತೆ ಬಟ್ ಗುಡ್. ಥರ್ಡ್ ಹಾಫಲ್ಲೂ ಕೂಡ ಗುಡ್ ಆಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ, ಆದರೆ ಸ್ವಲ್ಪ ಆಲಸ್ಯ ಹೆಚ್ಚಾಗಿರ್ತಕ್ಕಂಥದ್ದು. ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ದುಡ್ಡು ಹೆಚ್ಚಾಗುತ್ತೆ ಫಸ್ಟ್ ತಿಂಗಳಲ್ಲಿ. ಸೆಕೆಂಡ್ ಹಾಫಲ್ಲಿ ವಾಯ್ಸ್ ವರ್ಸ, ಒಂಥರ ಮೀಡಿಯಮ್. ದುಡ್ಡು ಬರುತ್ತೆ ಇನ್ವೆಸ್ಟ್ಮೆಂಟು. ಬಿಸ್ನೆಸ್ ಮಾಡೋರಿಗೆ ಲಾಸ್ ಆಗುತ್ತೆ, ಮತ್ತು ಪ್ರಾಫಿಟ್ ಬರುತ್ತೆ, ರಬ್ಬರ್ ಥರ ಆಡ್ಸುತ್ತೆ. 3ನೇ ಕ್ರೈಟೀರಿಯಾದಲ್ಲಿ ಸಾಧಾರಣವಾಗಿ ದುಡ್ಡು ಬರುತ್ತೆ. ಮದುವೆ ವಿಚಾರ ಚೆನ್ನಾಗಿಲ್ಲ, 2ನೇದು ಚೆನ್ನಾಗಿಲ್ಲ, 3ನೇದು ಚೆನ್ನಾಗಿಲ್ಲ. 5 ತಿಂಗಳು ಕಾಲ ಮದುವೆಗೆ ಅಷ್ಟು ಚೆನ್ನಾಗಿಲ್ಲ, ಸ್ವಲ್ಪ ಕೇರ್ಫುಲ್ಲಾಗಿರಿ. ಆರೋಗ್ಯ ಫಸ್ಟ್ ಹಾಫಲ್ಲೂ ಚೆನ್ನಾಗಿಲ್ಲ, ಸೆಕೆಂಡ್ ಹಾಫಲ್ಲಿ ಮೀಡಿಯಮ್ಮು, ಥರ್ಡ್ ಹಾಫಲ್ಲೂ ಚೆನ್ನಾಗಿಲ್ಲ. ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಚೆನ್ನಾಗಿ ತೋರಿಸ್ತಾ ಇಲ್ಲ. ಮೀನಾ ಲಗ್ನದವರಿಗೆ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ಪ್ರಾಪರ್ಟಿ ವಿಚಾರಕ್ಕೆ ಒಳ್ಳೇದು ಬಂದಿದೆ, ಎಜುಕೇಷನ್ಗೂ ಸಾಧಾರಣವಾಗಿ ಒಳ್ಳೇದು ಬಂದಿದೆ. ಹಣ ಬರುತ್ತೆ ಹೋಗುತ್ತೆ ಈ ಥರ ತೋರಿಸ್ತಾ ಇದೆ. ಸ್ವಲ್ಪ ನೇಮ್ ಆ್ಯಂಡ್ ಫೇಮ್ ಕೂಡ ಬರುತ್ತೆ, ಬಟ್ ಅಷ್ಟೇ ಪ್ರೆಷರು, ಟೆನ್ಷನ್ನು ಹೆಚ್ಚಾಗಿರ್ತಕ್ಕಂಥದ್ದು ಮೀನಾ ಲಗ್ನದವರಿಗೆ ಕಂಡು ಬರ್ತಾ ಇದೆ. ಇಷ್ಟು ಗುರು ಮಿಥುನ ರಾಶಿಯ ಪ್ರವೇಶದ ಫಲಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.